ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಹುದ್ದೆಗಳು ಬಂದ್ಬಿಟ್ಟು 31/1/2026 ಪ್ರಾರಂಭ ಆಗಿದೆ. ಇಲ್ಲಿ ಲಾಸ್ಟ್ ಡೇಟ್ನ ಬಂದ್ಬಿಟ್ಟು ಡಿ ಗ್ರೂಪ್ ಹುದ್ದೆಗಳಿಗೆ 2/3/2020 ಅಂದರೆ ಮಾರ್ಚ್ ತಿಂಗಳ ತನಕ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಈ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನು ಒಂದು ಏಜ್ ಕ್ರೈಟೀರಿಯಾ ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಯಾವೊಂದು ಏಜ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ನಾನು ಹೇಳ್ದಂಗೆ 31/1/2026 2/3/2026 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಈ ಡಿ ಗ್ರೂಪ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 4/3. ಈಗ ಏನಾದರೂ ಕರೆಕ್ಷನ್ ಮಾಡೋದಿದ್ರೆ 5/3/2026 14/3/2026 ಒಳಗಡೆ ನೀವು ಕರೆಕ್ಷನ್ನ ಮಾಡ್ಬೋದು. ಸ್ಕ್ರೈಬ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 15/3/2026 19/3/2026 ಒಳಗಡೆ ನೀವು ಅಪ್ಲೈ ಇಲ್ಲಿ ಸ್ಕ್ರೈಬ್ನ ರಿಜಿಸ್ಟ್ರೇಷನ್ನ ಮಾಡ್ಬೋದು. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಸರಿಸುಮಾರು ಏನಂತಂದ್ರೆ 18,000 ರೂಪಾಯಿ ತನಕ 18,000 ಸ್ಯಾಲರಿನ ಕೊಡ್ತಾ ಹೋಗ್ತಾರೆ ಡಿ ಗ್ರೂಪ್ ಹುದ್ದೆಗಳಿಗೆ. ಇಲ್ಲಿ 18ರಿಂದ 33 ವಯಸ್ಸು ತನಕ ಅಪ್ಲೈ ಮಾಡಬಹುದು. ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೇನೆ. ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 22,195 ಹುದ್ದೆಗಳು ಇದಾವೆ. ಇಲ್ಲಿ ಯಾವ ರೀತಿ ನಿಮಗೆ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಬಂದ್ರೆ, ಇಲ್ಲಿ CBT ಎಕ್ಸಾಮ್ನ ಮಾಡ್ತಾ ಹೋಗ್ತಾರೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೀತಾ ಹೋಗ್ತಾರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಮತ್ತೆ ಮೆಡಿಕಲ್ ವೆರಿಫಿಕೇಶನ್ ಮುಖಾಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ರೆ 10th ಪಾಸ್ ಆದವರು ಇಲ್ಲಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ITI ಆದವರು ITI ಅಲ್ಲಿ ಎಲೆಕ್ಟ್ರಿಷಿಯನ್ನು, ಏನಾದರೂ NCVT ಇಲ್ಲಿ ನಾನು ಹೇಳ್ತಿದ್ದೀನಿ ನೋಡ್ರಿ, ಇಲ್ಲಿ 10th ಪಾಸ್ ಆದಂಗೆ 10th ಪಾಸ್ ಆದರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಏನಂತಂದ್ರೆ 10th ಇಕ್ವಲೆಂಟ್ ಆಗಿರ್ತಕ್ಕಂಥ ITI ಆದವರು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಇರುತ್ತೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದ್ರೆ 18ರಿಂದ ಇಲ್ಲಿ ಜನರಲ್ಲಿಗೆ ಬಂದ್ರೆ ಏನೋ ಒಂದು ಡೇಟ್ ಇದೆ ಅಂತ ನೀವೆಲ್ಲ ನೋಡು. OBC ಬಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, SC ST ಬಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಮತ್ತೆ OBC NCL ನವರಿಗೆ 6 ವರ್ಷ ಏಜ್ ರಿಲ್ಯಾಕ್ಸೇಷನ್, SC ST ನವರಿಗೆ 8 ವರ್ಷ, URN EWS ಬಂದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು PWD ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಹೆಂಗಿದೆ ಅಂತಂದು. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನಾನು ಹೇಳ್ದಂಗೆ 10th ಪಾಸ್ ಆದವರು ITI ಆದವರು ಅಪ್ಲೈ ಮಾಡ್ಬೋದು. ITI ಎಲೆಕ್ಟ್ರಿಷಿಯನ್ ITI ಆದವರು ಇಲ್ಲಿ ಮೇನ್ ಫೋಕಸ್ ಏನಿರುತ್ತೆ ಅಂತಂದ್ರೆ 10th ಮೇಲೆ ಅಪ್ಲೈ ಮಾಡೋದು. ITI ಅಲ್ಲಿ NCVT ಸರ್ಟಿಫಿಕೇಟು ಅಂತವರು ಎಲೆಕ್ಟ್ರಿಷಿಯನ್ ಏನಾದಿದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಏನಂತಂದ್ರೆ ಫೀಸ್ನ ಬಂದ್ರೆ ಒಂದು 500 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ನೀವು ಎಕ್ಸಾಮ್ ಬರೆದು ಬಂದ ಅಂತಂದ್ರೆ ಇಲ್ಲಿ ಜನರಲ್ ನವರಿಗೆ ಹೇಳ್ತಿರೋದನ್ನ OBC ನವರಿಗೆ ಕ್ಯಾಂಡಿಡೇಟ್ಸ್ನ 500 ರೂಪಾಯಿ ಎಕ್ಸಾಮ್ ಫೀನ ಪೇಮೆಂಟ್ ಮಾಡೋಕತ್ತೆ. ನೀವು ಎಕ್ಸಾಮ್ ಬರೆದು ಬಂದ್ರೆ 400 ರೂಪಾಯಿ ಫೀನ ರಿಫಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ SC ST ನವರಿಗೆ 250 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. 250 ರೂಪಾಯಿನ ಏನಂತಂದ್ರೆ ನೀವು ಬರೆದು ಬಂದ್ರೆ CBT ಎಕ್ಸಾಮ್ನ ಬರೆದು ಬಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರೆದು ಬಂದ್ರೆ ಅದನ್ನ ಏನಂತಂದ್ರೆ ರಿಟರ್ನ್ ಆಗ್ತಾ ಹೋಗುತ್ತೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಂದ್ರೆ ನಾನು ಹೇಳ್ದಂಗೆ 4 ಸ್ಟೇಜ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು, ಅದನ್ನು ಕ್ಲಿಯರ್ ಮಾಡಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲಾಸ್ಟ್ ಒಂದು ಸೆಲೆಕ್ಟ್ ಆದಂತಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ CBT ಯಾವ ರೀತಿ ಇರುತ್ತೆ, CBT ಎಕ್ಸಾಮ್ನ ಫಸ್ಟ್ ನೀವು ಬರಿತಿರಲ್ಲ CBT ಎಕ್ಸಾಮ್, ಇಲ್ಲಿ ಟೋಟಲ್ 90 ನಿಮಿಷಗಳ ಕಾಲ ಎಕ್ಸಾಮ್ ಇರುತ್ತೆ. ಜನರಲ್ ಸೈನ್ಸ್ ಬಗ್ಗೆ 25 ಕ್ವಶನ್, 25 ಮ್ಯಾಥ್ಸಿಗೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 30, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ 20, ಟೋಟಲ್ ಬಂದ್ಬಿಟ್ಟು 100 ಕ್ವಶನ್ಸ್ ಇರುತ್ತೆ 90 ನಿಮಿಷಗಳ, ಅಂದ್ರೆ ಒಂದೂವರೆ ಗಂಟೆಗಳ ಕಾಲ ಎಕ್ಸಾಮ್ ನಡೀತಾ ಹೋಗುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ 3 ತಪ್ಪು ಉತ್ತರಕ್ಕೆ 1 ಮಾರ್ಕ್ಸ್ನ ಕಡಿತ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಿಲೆಬಸ್ನ ಏನೇನು ಓದ್ಕೋಬೇಕು ಅಂತ ಎಲ್ಲ ಇದೆ, ನಿಮಗೆ ನೀವು ಓದ್ಕೋಬಹುದು ಇದನ್ನ ಸಿಲೆಬಸ್ನ. ಇಲ್ಲಿ ಫಸ್ಟ್ CBT ಆದ ತಕ್ಷಣ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮೇಲಿಗೆ ಏನಂತಂದ್ರೆ ಮೇಲು 35 kg ತೂಕನ ಹೊತ್ತಿ 100 ಮೀಟರ್ 2 ನಿಮಿಷದಲ್ಲಿ ಕ್ರಮಿಸಬೇಕಾಗತ್ತೆ. ಕೆಳಗಡೆ ಇಳಿಸಲಾರದೆ 100 ಮೀಟರ್ 2 ನಿಮಿಷದಲ್ಲಿ ಕ್ರಮಿಸಬೇಕಾಗತ್ತೆ. ಈ ರೀತಿ ನಿಮಗೆ ಏನಂತಂದ್ರೆ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಮೇಲ್ ಕ್ಯಾಂಡಿಡೇಟ್ಸಿಗೆ ಬಂದು. ಮತ್ತೇನಂತಂದ್ರೆ
ಅದು ಮತ್ತೊಂದು ಏನಂತಂದ್ರೆ 1000 ಮೀಟರ್ 4 ನಿಮಿಷ 15 ಸೆಕೆಂಡ್ ಅಲ್ಲಿ ಒಂದೇ ಒಂದು ಚಾನ್ಸ್ ಒಳಗೆ ಕ್ಲಿಯರ್ ಮಾಡ್ಬೇಕಂತ ಅಂತವ್ರನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ. ಇಲ್ಲಿ ಅದೇ ತರ ಫಿಮೇಲಿಗೆ ಬಂದ್ರೆ 20 ಕೆಜಿ ವೇಟ್ ನ ಹೊತ್ತು ಹೆಣ್ಮಕ್ಳು 100 ಮೀಟರ್ 2 ನಿಮಿಷದಲ್ಲಿ ಕ್ರಮಿಸಬೇಕಾಗತ್ತೆ ಕೆಳಗಡೆ ಇಳಿಸಲಾರದೆ. ಮತ್ತೊಂದು ಏನಂತಂದ್ರೆ 1000 ಮೀಟರ್ 5 ನಿಮಿಷ 40 ಸೆಕೆಂಡ್ಸ್ ಗಳಲ್ಲಿ ಒಂದೇ ಒಂದು ಚಾನ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ. ನೆಕ್ಸ್ಟ್ ನಾನು ಹೇಳಿದಂಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನೆಕ್ಸ್ಟ್ ಅದನ್ನು ಕ್ಲಿಯರ್ ಮಾಡಿದ್ರೆ ಏನಂತಂದ್ರೆ ನಿಮ್ಗೆ ಏನಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತಾ ಹೋಗುತ್ತೆ. ಈ ಇಲ್ಲಿ ಏನೇನೆಲ್ಲ ಯಾವ ರೀತಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಂತ ಇದೆ ಅದನ್ನ ನಾನು ಇಲ್ಲೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೀವೆಲ್ಲ ನೋಡ್ಕೋಬಹುದು. ಈ ನೋಟಿಫಿಕೇಶನ್ ನ ಎಲ್ಲ ಕರೆಕ್ಟ್ ಆಗಿ ಓದ್ಕೋಬೇಕಾಗತ್ತೆ. ಇಲ್ಲಿ ನೀವು ಏನಂತಂದ್ರೆ RRB ಅಲ್ಲಿ ಬಹಳಷ್ಟು ಡಿವಿಷನ್ಸ್ ಇದಾವೆ. ಅದರಲ್ಲಿ ಏನ್ ಬಂದ್ರೆ ನೀವು ಯಾವ ಒಂದು ರೀಜನ್ ಗಳಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂತಂದು ಇಲ್ಲಿ ವೇರಿಯಸ್ RRB ಒಂದೊಂದು RRB ಅಲ್ಲಿ ಒಂದೊಂದು ವೇಕೆನ್ಸಿ ಇದೆ. ಯಾವ ಒಂದು RRB ಅಲ್ಲಿ ಅಪ್ಲೈ ಮಾಡ್ತಿದ್ರ ಅಂತ ಇಲ್ಲಿ ನೋಡ್ಕೋಬೇಕಾಗತ್ತೆ ನೀವು. ವೆಬ್ಸೈಟ್ ಇಲ್ಲಿ ನೋಡ್ರಿ RRC ಇದು ಅಡ್ರೆಸ್ ಎಲ್ಲ ವೆಬ್ಸೈಟ್ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಅಬ್ರಿವೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ತರ ಫಾರ್ಮ್ಯಾಟ್ ಇರ್ಬೇಕಾಗತ್ತೆ, ಏನಾದ್ರು ಡಾಕ್ಯುಮೆಂಟ್ಸ್ ನ ಸ್ಕ್ರೈಬ್ ಆಗಿರ್ಲಿ ಏನಂತಂದು ಇಲ್ಲೆಲ್ಲ ಡೀಟೇಲ್ ಆಗಿದೆ. ನಿಮಗೆ ಅನೆಕ್ಸರ್ಸ್ ಗಳನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದು. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ವೆಸ್ಟರ್ನ್ ರೈಲ್ವೆ ಮುಂಬೈಯಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಯಾವ ಒಂದು ಹುದ್ದೆಗಳು ಅಸಿಸ್ಟೆಂಟ್ ಬ್ರಿಗೇಡ್, ಅಸಿಸ್ಟೆಂಟ್ ಕ್ಯಾರೇಜ್, ಅಸಿಸ್ಟೆಂಟ್ ಲೋಕೋಶೆಡ್, ಅಸಿಸ್ಟೆಂಟ್ ಆಪರೇಷನ್ಸ್, ಅಸಿಸ್ಟೆಂಟ್ TL&AC, ಅಸಿಸ್ಟೆಂಟ್ PWA, ಅಸಿಸ್ಟೆಂಟ್ SNT, ಅಸಿಸ್ಟೆಂಟ್ ಟ್ರ್ಯಾಕ್ ಮಿಷಿನ್, ಪಾಯಿಂಟ್ಸ್ ಮೆನ್, ಇಷ್ಟಿಷ್ಟು ಹುದ್ದೆಗಳು ಯಾವೊಂದು RRB ಅಲ್ಲಿ ಇದೆ ಅದನ್ನ ನೀವು ನೋಡ್ಕೊಂಡು ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಿ ನಮ್ದು ಬಂದ್ರೆ ಹುಬ್ಳಿ ಡಿವಿಷನ್ ಅಲ್ಲಿ ಎಷ್ಟು ಇದೆ ಅಂತ ನೋಡ್ಬೋದು. ಇಲ್ಲಿ ಯಾವ ಒಂದು ಹುದ್ದೆಗಳು ಖಾಲಿ ಇದಾವೆ ಅಂತ ಅಸಿಸ್ಟೆಂಟ್ ಬ್ರಿಡ್ಜ್, ಅಸಿಸ್ಟೆಂಟ್ ಕ್ಯಾರೇಜ್ ಅಂಡ್ ವ್ಯಾಗನ್, ಟ್ರ್ಯಾಕ್ ಮೇಂಟೈನರ್, ಪಾಯಿಂಟ್ಸ್ ಮೆನ್, ಯಾವ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರಾ ನೀವು ಯಾವುದೇ ಒಂದು RRB ಅಲ್ಲಿ ಹೆಚ್ಚಿಗೆ ವೇಕೆನ್ಸೀಸ್ ಇದಾವೆ ಅಲ್ಲಿ ಯಾವ ಒಂದು ಡಿವಿಷನ್ ಅಲ್ಲಿ ಇದಾವೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು.